ನಮಸ್ಕಾರ ಕಲಿಕಾ ಬಂಧುಗಳೇ, ನಮ್ಮ ಬೆನಕಾಮ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 3 ಪಾಯಿಂಟ್ ಪರ್ಸ್ಪೆಕ್ಟಿವ್ ಅನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. 3 ಪಾಯಿಂಟ್ ಪರ್ಸ್ಪೆಕ್ಟಿವ್ ಅಂದ್ರೆ ಈಗ 2 ಪಾಯಿಂಟ್ ಆಲ್ರೆಡಿ ಗೊತ್ತು ನನಗೆ. 2 ಪಾಯಿಂಟ್ ಒಂದು ಆರ್ಜನ್ ಲೈನ್ ಅನ್ನ ತಗೊಂಡಿದ್ದೀನಿ, ಮತ್ತೆ ಸೆಂಟರ್ ನಲ್ಲಿ ಈಗ CVR ಲೈನ್ ತಗೊಂತಾ ಇದ್ದೀನಿ. ಈ CVR ಲೈನ್ಗೆ ಇನ್ನೊಂದು ಪಾಯಿಂಟ್ ಅನ್ನ ಸೃಷ್ಟಿಯಾಗುತ್ತೆ. ಫಸ್ಟ್ 2 ಪಾಯಿಂಟ್ 2 ಪಾಯಿಂಟ್ ತಗೋಬೇಕು. ಒಂದು ವ್ಯಾನಿಷಿಂಗ್ ಪಾಯಿಂಟ್ 1, ವ್ಯಾನಿಷಿಂಗ್ ಪಾಯಿಂಟ್ 2, ಲೆಫ್ಟ್ ಟು ರೈಟ್ 2 ಪಾಯಿಂಟ್ ತಗೊಂತಾ ಇದೀನಿ ನೋಡಿ. ಆ 2 ಪಾಯಿಂಟ್ 2 ಪಾಯಿಂಟ್ ಆರ್ಜನ್ ಮೇಲೆ ಬರತಕ್ಕಂಥದ್ದು. CVR ಮಧ್ಯದಲ್ಲಿರೋದು ಐ ಪಾಯಿಂಟ್ ಆರ್ಜನ್. ಇದು ಗ್ರೌಂಡ್ ಲೈನು ಆಬ್ಜೆಕ್ಟಿವ್ ತಗೋತಾ ಇದ್ವಲ್ಲ, ಆ ಗ್ರೌಂಡ್ ಲೈನ್ ಇವಾಗ ಸಂಪೂರ್ಣವಾಗಿ ಕೆಳಗಡೆ ಹೊರಟೋಗುತ್ತೆ. ಗ್ರೌಂಡ್ ಒಳಗಡೆ ಅದು ಮೇಲ್ಗಡೆ ಅಬೋ ಐ ಲೆವೆಲ್, ಕೆಳಗಡೆ ಬಿಲೋ ಐ ಲೆವೆಲ್, ಬಿ ಅಂತ ಬರ್ತಿದ್ ನೋಡಿ. ಬಿಲೋ ಈಗ ಬಿಲೋ ಐ ಲೆವೆಲ್ ನಲ್ಲಿ ತಗೋಬೇಕಾಗುತ್ತೆ. ಇನ್ನೊಂದು ಪಾಯಿಂಟ್ ನ CVR ನ ಫುಲ್ ಕೆಳಗಡೆ ತಗೊಳ್ತೀನಿ, ಅವಾಗ 3 ಪಾಯಿಂಟ್ ಆಗುತ್ತೆ. ಇದು ನಾವು ಬರ್ಡ್ ವೀವ್ ಅಲ್ಲಿ ನೋಡಿದಾಗ ಕಾಣಿಸುತ್ತೆ. ಬರ್ಡ್ ವೀವ್ ಅಂತಂದ್ರೆ ಬಿಲೋ ಐ ಲೆವೆಲ್. ಬರ್ಡ್ ನೋಡಿದಾಗ ಹೆಂಗ್ ಕಾಣಿಸುತ್ತೆ ಈಗ ಆಲ್ರೆಡಿ ಗೊತ್ತು. ಸಿಟಿ ಸ್ಕೇಪ್ಗಳನ್ನ ತೋರಿಸುವಾಗ ಮೇಲ್ಗಡೆಯಿಂದ ತೋರಿಸ್ತಾರೆ. ಈಗಾಗಲೇ ಡ್ರೋನ್ಗಳು ಅವೆಲ್ಲ ಬಂದು, ಡ್ರೋನ್ ಕ್ಯಾಮ್ರಾಗಳೆಲ್ಲ ಬಂದಿದೆ. ಅದರಿಂದ ಸಂಪೂರ್ಣವಾಗಿ ಸಿಟಿಯನ್ನು ತೋರಿಸ್ಬೇಕಾದ್ರೆ ಮೇಲ್ಗಡೆಯಿಂದ ತೋರಿಸ್ತಾರೆ. ಅವಾಗ ಮೇಲ್ಗಡೆಯಿಂದ ಸಿಟಿ ಸ್ಕೇಪ್ ಹೆಂಗ್ ಕಾಣಿಸುತ್ತೆ ಅಂತಕ್ಕಂಥದ್ದನ್ನ ಈಗ ನಾವು ಮಾಡ್ತಾ ಹೋಗ್ತಾ ಇದೀವಿ. ಬಿಲ್ಡಿಂಗ್ಗಳೆಲ್ಲ ಫುಲ್ ಕೆಳಗಡೆ ಒಂದು ಗ್ರೌಂಡ್ ಲೆವೆಲ್ಗೆ ವ್ಯಾನಿಷ್ ಆಗ್ತಾ ಹೋಗ್ತವೆ. ಅದೇ 3 ಪಾಯಿಂಟ್ ಪರ್ಸ್ಪೆಕ್ಟಿವ್. ಇದೇ ವಿಡಿಯೋದಲ್ಲಿ ಎವೋ ಐ ಲೆವೆಲ್ ಪರ್ಸ್ಪೆಕ್ಟಿವ್ 3 ಪಾಯಿಂಟ್ ಕೂಡ ತೋರಿಸಿದ್ದೀನಿ. ಎರಡು ಒಂದೇ ಶೀಟಲ್ಲಿ ಒಟ್ಟಿಗೆ ತೋರ್ಸೋಕ್ಕಾಗಲ್ಲ, ಕಂಟಿನ್ಯೂಸ್ ಮಾಡ್ಬೋದು. ಅವಾಗ ಆ ಥರ ಮಾಡಿದಾಗ 4 ಪಾಯಿಂಟ್ ಪರ್ಸ್ಪೆಕ್ಟಿವ್ ಆಗುತ್ತೆ. 4 ಪಾಯಿಂಟ್ ಅಂತಂದ್ರೆ ಬಿಲೋ ಮತ್ತು ಎಬೋ ಎರಡು ಸೇರಿದ್ರೆ 4 ಪಾಯಿಂಟ್ ಆಗುತ್ತೆ. ಅವಾಗ ಬಿಲೋ ಎರಡು ವ್ಯಾನಿಷ್ ಆಗಿ ಕಾಣಿಸುತ್ತೆ. ಅವಾಗ ಇವಾಗ ಇದು ಸಪ್ರೇಟ್ ಮಾಡ್ತಾ ಇದ್ದೀನಿ, ಬಿಲೋ ಐ ಲೆವೆಲ್ ಮತ್ತೆ ಎಬೋ ಐ ಲೆವೆಲ್ ಎರಡನ್ನು. ಅದಾದ್ರಿಂದ ವಿಡಿಯೋ ಸ್ವಲ್ಪ ಉದ್ದ ಆಗ್ತಾ ಇದೆ, ಅದು ಪರವಾಗಿಲ್ಲ ಅಂತಂದು. ಇದು ಲ್ಯಾಂಡ್ಸ್ಕೇಪ್ ನಲ್ಲಿ ಪರ್ಸ್ಪೆಕ್ಟಿವ್ ನಲ್ಲಿ ಕೊನೆ ವಿಡಿಯೋ. ಮುಂದಿನ ವಿಡಿಯೋ ಇಂದ ನಿಮಗೆ ಪೋರ್ಟ್ರೇಟ್ ಸ್ಟಾರ್ಟ್ ಆಗುತ್ತೆ. ಹ್ಯೂಮನ್ ಫಿಗರ್ಸ್ ಪೋರ್ಟ್ರೇಟ್ ಅಂದ್ರೆ ಭಾವಚಿತ್ರ ರಚನೆ ಬಗ್ಗೆ. ಹಾಗಾಗಿ ಕೊನೆ ವಿಡಿಯೋ ಆಗಿ ಮಾಡ್ತಾ ಇದ್ದೀನಿ. ಅಂದ್ರೆ 25ನೇ ವಿಡಿಯೋ ಆಗುತ್ತೆ. ಇನ್ನೊಂದು 5 ವಿಡಿಯೋನಲ್ಲಿ ಪೋರ್ಟ್ರೇಟ್ ಅನ್ನು ತೋರಿಸ್ತಾ ಹೋಗ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನಮಗೆ ಉತ್ಸಾಹವನ್ನು ತುಂಬಿ ಅಂತ ಹೇಳ್ತಾ ಮುಂದಿನ ವಿಡಿಯೋನ ನೋಡ್ತಾ ಹೋಗಿ.
ಸ್ನೇಹಿತರೆ, ಈಗ ಬಿಲೋ ಐ ಲೆವೆಲ್ ಪರ್ಸ್ಪೆಕ್ಟಿವ್ ನೋಡಿದ್ರಿ, ಇವಾಗ ಎಬೋ ಐ ಲೆವೆಲ್ ಪರ್ಸ್ಪೆಕ್ಟಿವ್ ಅನ್ನ ನೋಡಿ. ಇದು ಕೂಡ ಸೇಮ್ ನಿಮಗೆ ಹಾರಿಜಾಂಟಲ್ ಲೈನ್ ತಗೋತೀವಿ. ಇಲ್ಲೂ ಕೂಡ 2 ಪಾಯಿಂಟ್ ಲೆಫ್ಟ್ ಟು ರೈಟ್ ವ್ಯಾನಿಷಿಂಗ್ ಪಾಯಿಂಟ್ ಬರುತ್ತೆ. ಅದು ಇಲ್ಲಿ ವ್ಯಾನಿಷ್ ಆಗೋದು ಎಬೋ ಅಂತಂದ್ರೆ ಇಲ್ಲಿ ಕೆಳಗಡೆಯಿಂದ ಲೆಫ್ಟ್ ಟು ರೈಟ್ ವ್ಯಾನಿಷಿಂಗ್ ಲೈನ್ ಹೋಗುತ್ತೆ. ಆ ಲೈನ್ ಯಾವ ಥರ ವ್ಯಾನಿಷ್ ಆಗುತ್ತೆ ಅದು ನಮ್ಮ ಐ ಬೀಬನ್ನ ಲಾಸ್ಟ್ ಎಂಡ್ವರೆಗೂ ಜಾಯಿನ್ ಆಗುತ್ತೆ. ಐಲಿ ಈಗಾಗಲೇ ಒಂದು ಪಾಯಿಂಟ್ ಪರ್ಸ್ಪೆಕ್ಟಿವ್ ನೋಡಿದ್ರು ರೈಲ್ವೆ ಟ್ರ್ಯಾಕ್ ಹೇಗೆ ಜಾಯಿನ್ ಆಗುತ್ತೋ ಆ ಥರ ನಾವು ಕೆಳಗಡೆ ನಿಂತು ನೋಡಿದಾಗ ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ಗಳನ್ನ ನೋಡ್ಬೇಕಾದ್ರೆ ನಾವು ಕೆಳಗಡೆ ನಿಂತ್ಕೊಂಡಾಗ ನಮ್ಮ ಹೈಟಿಗೆ ಕರೆಕ್ಟಾಗಿ ಐ ಲೆವೆಲ್ ಬರುತ್ತೆ. ಅದರಿಂದ ಮೇಲೆ ನಾವು ನೋಡ್ತೀವಲ್ಲ ಅದೆಲ್ಲ ಎಬೋ ಐ ಲೆವೆಲ್ ಆಗುತ್ತೆ. ಎಬೋ ಐ ಲೆವೆಲ್ ಅಂತಂದ್ರೆ ಎಬೋ ನಾವು ಮೇಲ್ಗಡೆ ನೋಡಿದಾಗ ಒಂದು ಆಬ್ಜೆಕ್ಟು ಅಥವಾ ಒಂದು ಬಿಲ್ಡಿಂಗು ನಮ್ಮ ಐ ಲೆವೆಲ್ ಮೀರಿ ಮೇಲೆ ಹೋದಾಗ ಅದು ವ್ಯಾನಿಷಿಂಗ್ ಹಾಕಿ ದೂರದಲ್ಲಿ ಹೋದಂಗೆ ಅನ್ಸುತ್ತೆ. ಆ ತುದಿ ಚಿಕ್ಕದಾಗ್ತಾ ಹೋಗುತ್ತೆ, ವ್ಯಾನಿಷಿಂಗ್ ಆಗಿ ಫೀಲ್ ಆಗುತ್ತೆ. ಅದು ಸಣ್ಣ ಕಟ್ಟಡಗಳ ಇತ್ತೀಚೆಗೆ ಎಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಅಪಾರ್ಟ್ಮೆಂಟ್ಸ್ಗಳು ಅಲ್ಲಿ ಎಲ್ಲ ವ್ಯಾನಿಷ್ ಆಗಿ ಕಾಣಿಸುತ್ತೆ. ಅದೇ ಥರ ಒಂದು ಇಮೇಜಿನರಿ ಬಿಲ್ಡಿಂಗ್ ಅನ್ನು ತೋರಿಸ್ತಾ ಇದ್ವಿ. ಈ ಮಾನ್ಯುಮೆಂಟ್ಸ್ಗಳು ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ಆಗ್ಬೋದು, 5-10 ಫ್ಲೋರ್ ಇರುವಂಥದ್ದು, ಅಥವಾ ತಾಜ್ ಮಹಲ್. ಅದಕ್ಕೆ ಚೆನ್ನಾಗಿ ಉದಾಹರಣೆ ಅಂದರೆ ಕುತುಬ್ ಮಿನಾರ್. ಅದು ಮಿನಾರ್ ಎಷ್ಟು ಉದ್ದ ಇದೆ, ನಾವು ಹತ್ರ ಹೋಗಿ ನಿಂತ್ಕೊಂಡಾಗ ನಮ್ಮ ಹ್ಯೂಮನ್ ಹೈಟಿಗಿಂತ ಎತ್ತರವಾಗಿ ಹ್ಯೂಮನ್ ಹೈಟ್ ಅಂದರೆ ಒಂದು ಡೋರ್ ಹೈಟ್ ಅದರ 20ರಷ್ಟು 10ರಷ್ಟು 100ರಷ್ಟು ದೊಡ್ಡದಾಗಿರುತ್ತೆ. ಅದು ಕೆಳಗಡೆ ಒಂದು ಬೇಸ್ಮೆಂಟ್ ಬಿಡುತ್ತೆ, ತುಂಬಾ ದೊಡ್ಡದಾಗಿರುತ್ತೆ. ಯಾಕೆಂದ್ರೆ ಅಷ್ಟು ಹೈಟ್ ಕಾಣಬೇಕು. ಈಗ ಇನ್ನೂ ಹೈಟ್ ಇದು ಅಂತಂದ್ರೆ ಈಗ ಬುರ್ಜ್ ಖಲೀಫಾ ಅಂತ ಬಿಲ್ಡಿಂಗ್ಸ್ಗೂ ಇದಾವೆ. ಹತ್ತಿರದಲ್ಲಿ ನಿಂತ್ಕೊಂಡಾಗ ಅದು ನೋಡೋಕೆ ಸಾಧ್ಯ ಆಗಲ್ಲ. ನಮ್ಮಲ್ಲಿ ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು ಆಗ್ಬೋದು, ಗುಜರಾತ್ನಲ್ಲಿದೆ. ಅದು ಕೂಡ ತುಂಬಾ ಎತ್ತರವಾಗಿರುವಂತ ಸ್ಟ್ಯಾಚು. ಅಲ್ಲೂ ಕೂಡ ನಿಮಗೆ ಫೀಲ್ ಆಗುತ್ತೆ, 3 ಪಾಯಿಂಟ್ ಪರ್ಸ್ಪೆಕ್ಟಿವ್ ಫೀಲ್ ಆಗುತ್ತೆ. ಇಲ್ಲೂ ಆಕಾಶದಲ್ಲಿ ಜಾಯಿನ್ ಆಗಿರೋ ತರ ಕಾಣಿಸುತ್ತೆ. ಅದರ 3 ಪಾಯಿಂಟ್ ಪರ್ಸ್ಪೆಕ್ಟಿವ್ಗೆ ಹೋಗುತ್ತೆ. ಅದೇ ತರದ್ದು ಒಂದು ಇಲ್ಲಿ ಅಪಾರ್ಟ್ಮೆಂಟ್ ಅಥವಾ ಒಂದು ಬಿಲ್ಡಿಂಗ್ ಅನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಕೊನೆವರೆಗೂ ನೋಡಿದ್ರೆ ನಿಮಗೆ ವಿಡಿಯೋದ ಪೂರ್ಣ ಅರ್ಥ ಆಗುತ್ತೆ. 3 ಪಾಯಿಂಟ್ ಪರ್ಸ್ಪೆಕ್ಟಿವ್ ಅಂದ್ರೆ ಏನು ಅಂತ ನೀವು ಹೊರಗಡೆ ಅದನ್ನ ಫೀಲ್ ಮಾಡ್ಬೋದು. ಹೊರಗಡೆ ನಿಮಗೆ ಬಿಲ್ಡಿಂಗ್ಸ್ಗಳು ನೋಡಿದಾಗ ಆ ಬಿಲ್ಡಿಂಗ್ಸ್ ನ ವ್ಯಾನಿಷಿಂಗ್ ಹೆಂಗಿರುತ್ತೆ ಅಂತಕ್ಕಂಥದ್ದನ್ನ ಅಲ್ಲಿ ಸ್ಪಾಟ್ ಅಲ್ಲಿ ಫೀಲ್ ಆಗುತ್ತೆ ನಿಮಗೆ. ಆಗ ನಿಮಗೆ 3 ಪಾಯಿಂಟ್ ಪರ್ಸ್ಪೆಕ್ಟಿವ್ ಏನು ಅಂತ ಅರ್ಥ ಆಗುತ್ತೆ. ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡ್ಲಿ ಅಂತಕ್ಕಂಥ ಒಂದು ಆಸೆ. ಅದರಿಂದ ಎಲ್ರಿಗೂ ಶೇರ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಖಂಡಿತ ನಮಸ್ಕಾರ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ನೆಕ್ಸ್ಟ್ ಒಂದು ಪೋರ್ಟ್ರೇಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೋರ್ಟ್ರೇಟ್ ತೋರಿಸ್ತಾ ಹೋಗ್ತೀನಿ. ಓಕೆ, ನಮಸ್ಕಾರ, ಬಾಯ್.